ಇದು ನಮ್ಮ ರಾಜ್ಯದ ಗೌರವದ ಪ್ರಶ್ನೆ, ಕನ್ನಡಿಗರ ಗೌರವದ ಪ್ರಶ್ನೆ. ಬೆಳಗಾವಿಯಲ್ಲಿ ನಡೆದಿರುವ ಘಟನೆ ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸಬೇಕಾಗಿದೆ. ಅದು ಒಂದೇ ಅಲ್ಲ, ಮನುಷ್ಯತ್ವ ಇರುವ ಯಾರೂ ಈ ಕೆಲಸ ಮಾಡೋದಿಲ್ಲ. ಕಂಡಕ್ಟರ್ನ ಬೀದಿಯಲ್ಲಿ ಹೊಡೆಯೋ ಮಟ್ಟಕ್ಕೆ ಬೆಳಗಾವಿಯಲ್ಲಿ ಮರಾಠಿಗರು ಬಂದಿದ್ದಾರೆ ಅಂತ ಹೇಳಿದ್ರೆ, ಬೆಳಗಾವಿ ಕರ್ನಾಟಕದಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ? ಇದು ನಮಗೆ ಚಿಂತನೆ ಮಾಡಬೇಕಾದ ಕಾಲ. ನನಗನ್ನಿಸ್ತದೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ಟರೆ ಯಾವ ರಾಜಕಾರಣಿಗಳು ಕನ್ನಡದ ಪರ ಇಲ್ಲ. ಎಲ್ಲ ರಾಜಕಾರಣಿಗಳು ಮರಾಠಿ ಏಜೆಂಟ್ರು. ಕಾಂಗ್ರೆಸ್ನವರಿರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಮರಾಠಿ ಏಜೆಂಟ್ರು. ಅವರಿಗೆ ಮತ ವೋಟ್ ಬೇಕಾಗಿದೆ. ಅದಕ್ಕಾಗಿ ಮರಾಠಿಯವರನ್ನು ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಮರಾಠಿಯವರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮರಾಠಿಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಕನ್ನಡ ಪರ ಸಂಘಟನೆಗಳು ಬಹಳ ಭದ್ರವಾಗಿ ಬೆಳಗಾವಿಯಲ್ಲಿ ತಮ್ಮ ಶಕ್ತಿಯನ್ನು ತೋರಿಸ್ತಾ ಬಂದಿದ್ದಾರೆ. ನಾವು ಇವತ್ತು ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ. ಸಾಮಾನ್ಯವಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿ ವರ್ಷಕ್ಕೊಂದು ಸಾರಿ ಅಧಿವೇಶನ ನಡೆಸ್ತಾರೆ ತೋರಿಕೆಗೆ. ಅಲ್ಲೂ ಮಾಡಬಾರದ್ದೆಲ್ಲ ಮಾತನಾಡಿ ಕೊನೆಗೊಳಿಸ್ತಾರೆ. ಬೆಳಗಾವಿಯನ್ನ ಕನ್ನಡಿಗರ ಕೈಲಿ ಉಳಿಸ್ತಕ್ಕಂಥ ಯಾವ ಯೋಜನೆಯೂ ಸರ್ಕಾರ ಮಾಡಲಿಲ್ಲ. ಬಹಳ ಅತ್ಯಂತ ಹೀನಾಯವಾಗಿ ಹೋಗಿದೆ. ಬೆಳಗಾವಿ ಇವತ್ತು ನಮ್ಮ ಕೈಲಿಲ್ಲ, ಮರಾಠಿ ಪುಂಡರ ಕೈಲಿದೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ, ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಇಷ್ಟೊತ್ತಿಗಾಗಲೇ ಅವರನ್ನ ಗಡೀಪಾರು ಮಾಡಬೇಕಾಗಿತ್ತು. ಬೇಕಾಗಿಲ್ಲ. ರಾಜ್ಯದ ರಾಜಕಾರಣಿಗಳಿಗೆ MES ಬೇಕು, ಶಿವಸೇನೆಯೂ ಬೇಕು, ಮರಾಠಿಯವರು ಬೇಕು. ಇದು ಪ್ರಶ್ನೆ. ಬಹಳ ಅತ್ಯಂತ ಮೊನ್ನೆ ಸಂಭಾಜಿ ಪಾಟೀಲ್ ಪ್ರತಿಮೆಯನ್ನು ಹಾಕ್ತಾರೆ. ಯಾರು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ಸರ್ಕಾರ ಆಗಲಿ, ಯಾವುದೇ ಅನುಮತಿ ಇಲ್ಲದೆ ಸಂಭಾಜಿ ಪಾಟೀಲ್ ಪ್ರತಿಮೆ ಯಾಕೆ ಹಾಕಿದ್ರು? ಕಿತ್ತು ಅದನ್ನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇಡಬೇಕಾಗಿತ್ತು, ಎಸಿಬೇಕಾಗಿತ್ತು. ಅದನ್ನು ಬಿಟ್ಟು ಪ್ರತಿಮೆಗಳು ಇವತ್ತು ನಿಮ್ಗೆ ಹೇಳೋದಾದ್ರೆ, ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಕನ್ನಡದ ಗಂಡು ಮೆಟ್ಟಿನೆಲ್ಲ ಸೊಲ್ಲಾಪುರ, ಅಕ್ಕಲಕೋಟೆ, ಅಲ್ಲೆಲ್ಲ 100ಕ್ಕೆ 100 ಕನ್ನಡಿಗರು. ಅಲ್ಲೂ ಕನ್ನಡ ನಾಡಿನ ಹಿರಿಮೆಯ ಯಾವ ಮಹಾಮಹಿಮನ ಪ್ರತಿಮೆ ಇಲ್ಲ. ಸಂಗೊಳ್ಳಿ ರಾಯಣ್ಣದಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮಂದಿಲ್ಲ, ಬೆಳವಾಡಿ ಮಲ್ಲಮ್ಮಂದಿಲ್ಲ, ಬಸವಣ್ಣವ್ರದಿಲ್ಲ, ಒಂದಿಲ್ಲ. ಇಲ್ಲಿ
ಶಿವಾಜಿ ಪ್ರತಿಮೆ ಜೊತೆಗೆ ಇತ್ತೀಚೆಗೆ ಒಂದು ಇದು ಶುರುವಾಗಿದೆ, ಶಿವಾಜಿ ಸಿನಿಮಾ. ಶಿವಾಜಿ ಹೆಸರಿನಲ್ಲಿ ಸಿನಿಮಾ. ಅದ್ಯಾರೋ ಒಬ್ರು ಕಾಂತಾರ ಚಿತ್ರ ಪಾತ್ರ ಮಾಡಿದಂಥ ವ್ಯಕ್ತಿ ಶಿವಾಜಿ ಪಾತ್ರವನ್ನ ಮಾಡಿ ನಮ್ಮ ಜನಕ್ಕೆ ಕೆಟ್ಟ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. ನಾನು ಹೇಳ್ತೀನಿ, ಮಹಾರಾಷ್ಟ್ರ ಸರ್ಕಾರಕ್ಕೆ ಬಾಲಾ ಠಾಕ್ರೆ ಮಗನಾಗಲಿ, ಠಾಕ್ರೆ ಚಲಿತ್ ಸಿಂಧಿ ಆಗಲಿ, ನೀವು ನಿಮ್ಮ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಇಬ್ಬರು ಈ ನಾಡಿನ ಮಹಾಮಹಿಮರ ಪ್ರತಿಮೆಯನ್ನು ಹಾಕಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಿರುವಳ್ಳೂರು ಪ್ರತಿಮೆ ಹಾಕಿದ್ರು. ಬಹಳ ನೋವು, ಕೇಳೋರೇ ಇಲ್ಲ. ಕನ್ನಡದ ಗಾಂಭೀರ್ಯ ಇಲ್ಲ, ಅಭಿಮಾನ ಇಲ್ಲ. ನಾವು ಹೋರಾಟ ಮಾಡೋದಕ್ಕೆ ಇಳಿದಾಗ ನಮ್ಮ ಬಗ್ಗೆ ಮಾತಾಡ್ತಕ್ಕಂಥವರೇ ಬಹಳ. ಈಗ ನೋಡಿ, ನಾವು ಇವತ್ತೊಂದು ಚಳವಳಿ ಕರೆ ಕೊಡ್ತೀವಿ, ಇದ್ರ ಬಗ್ಗೆ ಪರ ವಿರುದ್ಧ ಮಾತಾಡ್ತಕ್ಕಂಥವರು ನಾಳೆಯಿಂದ ಶುರುವಾಗ್ಬಿಡ್ತಾರೆ, ನಾಳೆಯಿಂದ ತಕ್ಷಣ ಶುರುವಾಗ್ಬಿಡ್ತಾರೆ. ಅದಕ್ಕೆ ನಾವು ಎಷ್ಟು ಎಚ್ಚರದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಕೂಡಿಸ್ಕೊಂಡು ನಾವು ಇದನ್ನು ಭದ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಗಂಭೀರವಾಗಿ ಚಿಂತನೆ ಮಾಡಿದೆ.